ಸರ್ಕಾರಿ ಹುದ್ದೆಯಲ್ಲಿದ್ದು ವಯೋವೃತ್ತಿಯಾದ ಸರ್ಕಾರಿ ಕಾಲೇಜು ಪ್ರಾಂಶುಪಾಲ ವೆಂಕಟರಮಣಪ್ಪ ಹಾಗೂ ವರ್ಗಾವಣೆಯಾದ ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿ ರಾಮಚಂದ್ರಪ್ಪ ಮತ್ತು ಪಶು ವೈದ್ಯಾಧಿಕಾರಿ ಮೇಡಂ ಅನುರಾಧ ಅವರಿಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಡೆದ ಸಮಾರಂಭದಲ್ಲಿ ಅಧಿಕಾರಿಗಳನ್ನು ಗೌರವಿಸಿ ಸನ್ಮಾನ ಮಾಡಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾತನಾಡಿ ಮೂವರು ಅಧಿಕಾರಿಗಳ ಜೊತೆಗಿನ ಒಡನಾಟ ಹಾಗೂ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿ ಅವರ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇನ್ನು ಮೂವರು ಅಧಿಕಾರಿಗಳು ನಡೆದ ಸಮಾರಂಭದಲ್ಲಿ ಗೌರವ ಸ್ವೀಕರಿಸಿ ತಾಲೂಕಿನ ಜನತೆ ಹಾಗೂ ಅವರವರ ಕಾರ್ಯಕ್ಷೇತ್ರದಲ್ಲಿನ ಅಧಿಕಾರಿಗಳ ಪ್ರೋತ್ಸಾಹದ ಬಗ್ಗೆ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅಲಂಕರಿಸಿರ್ತಕ್ಕಂಥ 4 ಜನ ಉತ್ತಮ ಅಧಿಕಾರಿಗಳು, ಅದರಲ್ಲಿ ಒಬ್ಬರು ನಮ್ಮ ಬೆಸ್ಕಾಂ AW ರಮೇಶ್ ಕುಮಾರ್ ಅವರವರ ಫ್ಯಾಮಿಲಿ ಕೋರ್ಟ್ ಇವತ್ತು ವಾರಂಟಿ ಸ್ವಲ್ಪ ಇರೋದ್ರಿಂದ ಅವರು ನಾಳೆ ಬಂದು ಮನೆಗೆ ಬಂದು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಉತ್ತಮ ನೌಕರರಲ್ಲ ಅವರು ಅಧಿಕಾರಿಗಳು, ನನಗೆ ಮೆಚ್ಚಿ ಅಧಿಕಾರಿ ಆಗಿರ್ತಕ್ಕಂಥ ನನಗೆ ಮೇಸ್ಟ್ ಆಗಿರ್ತಕ್ಕಂಥ ಅನ್ಬೋದು ಅಂತ ಅನ್ಕೋತೀನಿ. ಅವರ ಹಾವಭಾವ, ವ್ಯಕ್ತಿತ್ವ ಬಹುಶಃ ಎಲ್ಲೋ ಅವ್ರ ಮಾತಲ್ಲೇ ಅರ್ಥ ಆಗುತ್ತೆ ಅವ್ರು ಎಂತ ಇತಿಹಾಸಕಾರರು ಅಂತ ಅರ್ಥ ಆಗುತ್ತೆ. ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನ್ನಡಪ್ಪ ಸರ್ ಅವರು, ನಿಜವಾಗ್ಲೂ ನಾವು ನಿಮ್ಮನ್ನ ಕಳ್ಕೊಂತ ಇದೀವಿ ಸರ್. ನಮ್ಮನ್ನ ನೌಕರಿಂದ ನಿಮ್ಮನ್ನ ಕಳ್ಕೊಂಡು ಎಷ್ಟು ನಾನು ಒಬ್ಬ ಅಧ್ಯಕ್ಷನಾಗಿ, ಒಬ್ಬ ಶಾಸಕನಾಗಲ್ಲ ಸರ್, ಅಧ್ಯಕ್ಷನಾಗಿ ಫೀಲ್ ಆಗ್ತಾ ಇದ್ದೀನಿ ಸರ್. ನಾನು ಬಂದಾದ್ಮೇಲೆ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆ ವಿದ್ಯಾರ್ಥಿಯಾಗಿ ನಾನು ಆ ನೋವುಗಳನ್ನು ನಾನು ಕಂಡಾಗ, ನಾನು ಹಳ್ಳಿಗಾಡಿಂದ ಬಂದು ನಾನು ಎಷ್ಟು ಪರದಾಡಿದೆ ಅಂತ ನನಗೆ ಗೊತ್ತು. ಆ ಸಂದರ್ಭಕ್ಕೆ ನನಗೊಂದು ಸವಾಲಾಗಿತ್ತು, ಶೈಕ್ಷಣಿಕ ಕ್ಷೇತ್ರ ಒಂದು ಸವಾಲಾಗಿತ್ತು ನನಗೆ. ಆ ಸವಾಲವನ್ನು ಮೆಟ್ಟಿ 3 ವರ್ಷದಲ್ಲಿ ಬಹುಶಃ BCA, MBA, MCA ಇಂಥ ದೊಡ್ಡ ಕೋರ್ಸ್ಗಳು ತಂದು ಸುಮಾರು ಒಂದು 12 ಕೋಟಿ ರೂಪಾಯಿ ನಿಮ್ಮ ಶಾಲೆಗೆ ಹಾಕಿದ್ದೀನಿ ಸರ್. ಡಿಗ್ರಿ ಶಾಲೆಗೆ 12 ಕೋಟಿಯನ್ನ ಅಮೌಂಟ್ ಹಾಕಿ ಸುಮಾರು 16 ಕೊಠಡಿಗಳನ್ನು ಕಟ್ಟಿ, ಕ್ಯಾಂಟೀನ್ ಕಟ್ಟಿ, ಸಭಾಂಗಣ ಕಟ್ಟಿ, ನಾವು ಬೇರೆ ಖಾಸಗಿ ಕಾಲೇಜ್ಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಬಹುಶಃ 1300 ಜನ ಸ್ಟನ್ನ ನಾವು ರೆಡಿ ಮಾಡಿಕೊಂಡು ಬಹುಶಃ ಇಡೀ ನಮ್ಮ 2 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಕಾಲೇಜ್ ಇದೆ, ನಂಬರ್ 1 ಕಾಲೇಜಾಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ವೈಯಕ್ತಿಕವಾಗಿ, ನನ್ನ ಕುಟುಂಬದಿಂದ, ತಾಲೂಕು ವತಿಯಿಂದ ನಿಮಗೆ ಧನ್ಯವಾದ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಇದಾದ್ಮೇಲೆ ನನ್ನ ಪ್ರೀತಿಯ ಅಧಿಕಾರಿ ಇನ್ನೊಬ್ರು ಇದ್ದಾರೆ. ಬಹುಶಃ ನಾನು ಅಧಿಕಾರಿಗಳ ಮೀಟಿಂಗ್ ಕರೆದ ಫಸ್ಟ್ ಅಟೆಂಡೆನ್ಸ್ ಅವರೇ ಇತ್ತು. ಎಲ್ಲ ಇಲಾಖೆಗಳಿಗೂ ಒತ್ತು ಕೊಡ್ತಾರೆ, ಅದರಲ್ಲಿ ನಮ್ಮ ಇಲಾಖೆಗೆ ಸಾಕಷ್ಟು ಒತ್ತು ಕೊಡ್ತಾರೆ. ಏನು ಅಂದಾಗ ಶಾಲಾ ಪ್ರಾರಂಭೋತ್ಸವದಿಂದ ಹಿಡಿದು ಪ್ರಾರಂಭೋತ್ಸವ ಮಾಡಿದಾಗ, ಹತ್ತೊಂಬತ್ತು ಶಾಲೆಯಲ್ಲಿ ಪ್ರಾರಂಭೋತ್ಸವ ಮಾಡಿದಾಗ ಅಲ್ಲಿನ ಕಾಂಪೌಂಡು ಎಲ್ಲ ಅವರೇ ಗಮನಿಸಿ, ಕಾಂಪೌಂಡ್ ಸಾಕಾಗಲ್ಲಪ್ಪ, ದೊಡ್ಡ ಕಾಂಪೌಂಡ್ ಬೇಕು, ವಿಸ್ತೀರ್ಣವಾಗಿ ಮೈದಾನ ಬೇಕು, ನೋಡಿ ಹೊಸ ಆಲೋಚನೆ ಅವರಲ್ಲಿ ಏನೋ ಬಂದರೆ ಅದು ಹೊಸ ಆಲೋಚನೆ ಬರ್ತದೆ. ಏನೋ ಮಾಡ್ಬೋದು, ನಾನು ಏನೋ ಮಾಡಬೇಕು ಅನ್ನೋ ಒಂದು ಆಲೋಚನೆ. ಅಲ್ಲಿ ಫೀಲ್ಡ್ ಮಾಡಿದ್ವಿ. ಈಗ ಹೊಸ ಬಿಲ್ಡಿಂಗ್ ಆಗ್ತದೆ, ಹೊಸ ಬಿಲ್ಡಿಂಗ್ಗೆ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ರೀತಿ ಹೊಸ ಚೇತನವಾಗಿ ಕೆಲಸ ಮಾಡ್ತಾ ಇದ್ರು, ಅವ್ರು ಒತ್ತು ಕೊಡ್ತಾ ಇದ್ರು. ಹಾಗೆ ಇಲ್ಲಿ ಬಂದಾಗ ವಾತಾವರಣ ನೋಡಿದಾಗ, ಶಿಕ್ಷಕರ ವಾತಾವರಣದಾಗ, ಶಿವಮೊಗ್ಗ ತಾಲೂಕು ಶಿಕ್ಷಕರ ವಾತಾವರಣಕ್ಕೂ ಸ್ವಲ್ಪ ನಾಟ್ ಆಫ್ ಡಿಫ್ರೆನ್ಸ್. ಏನಂದ್ರೆ ಅಲ್ಲಿ ವರ್ಕ್ ಕಲ್ಚರು ಸ್ವಲ್ಪ ಜಾಸ್ತಿ ಉತ್ಕೃಷ್ಟವಾಗಿತ್ತು. ಏನಂದ್ರೆ ಏನು ಉತ್ಕೃಷ್ಟ ಅಂದಾಗ, ಅಲ್ಲಿ ಸ್ಪೆಷಲ್ ಕ್ಲಾಸು 9 ಗಂಟೆಯಿಂದ 6 ಗಂಟೆವರೆಗೂ ಉತ್ಕೃಷ್ಟವಾಗಿ ಮಾಡ್ತಾ ಇದ್ವಿ. ಇಲ್ಲಿ ಅದನ್ನು ಅನುಷ್ಠಾನ ಮಾಡಿದ್ವಿ. ಫಸ್ಟ್ ಅನುಷ್ಠಾನ ಮಾಡಿದಾಗ ಸ್ವಲ್ಪ ವಿಚಿತ್ರ ಅನಿಸ್ತು. ಏನೋ 9 ಗಂಟೆಗೆ ಹೋಗ್ಬೇಕಾ, 8ವರೆಗೆ ಹೋಗ್ಬೇಕಾ, ಅವ್ರಿಗೆ ಹೊಸದಾಗಿ ಹೊಸ ನಾವು ಏನೇನು ಮಾಡಿದ್ವೋ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಅನುಷ್ಠಾನ ಮಾಡ್ತೀವಿ. ಕಾರ್ಯಕ್ರಮ ನಮ್ಮ ಶಾಸಕರು ನಮ್ಮ ಮೇಲೆ. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಮತಿ ಗೀತಾ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಸೈಯದ್ ಫಯಾಜ್, ಮುಳುಬಾಗಿಲು.